ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇರಳದ ಬಳಿಕ ಕರ್ನಾಟಕದಲ್ಲೂ ಕೂಡ ಭೂಕುಸಿತದ ಆತಂಕ ಇದೆ. ರಾಜ್ಯದಲ್ಲೂ ಕೂಡ ಸಂಭವಿಸುತ್ತಾ ಈ ಚೂರಲ್ಮಲ ಮಾದರಿಯ ದುರಂತ. 2018ರಲ್ಲಿ ಕೊಡಗಿನಲ್ಲೂ ಕೂಡ ಭಯಾನಕ ಭೂಕುಸಿತ ಸಂಭವಿಸಿತ್ತು. ಇದೇ ಮಾದರಿಯ ದುರಂತ ರಾಜ್ಯದ ಘಟ್ಟ ಪ್ರದೇಶಗಳಲ್ಲೂ ಕೂಡ ಸಂಭವಿಸುವಂತಹ ಭೀತಿ ಇದೆ. ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲೇ ಹೆಚ್ಚಾಗಿದೆ ಈ ಭೂಕುಸಿತದ ಆತಂಕ. ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಹೆಚ್ಚಾಗಿದೆ ಭೂಕುಸಿತದ ಆತಂಕ. ಜುಲೈ 11ರವರೆಗೆ ಪಶ್ಚಿಮ ಘಟ್ಟದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಸೇರಿದಂತೆ 6 ಜಿಲ್ಲೆಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. 41 ತಾಲೂಕು ಮತ್ತು 895 ಗ್ರಾಮ ಪಂಚಾಯಿತಿಗಳಲ್ಲಿ ಭೂಕುಸಿತದ ಎಚ್ಚರಿಕೆ ನೀಡಲಾಗಿದ್ದು 2006ರಿಂದ ರಾಜ್ಯದಲ್ಲಿ 1495 ಕಡೆ ಭೂಕುಸಿತ ದಾಖಲೆಯಾಗಿದೆ. ಸುಮಾರು 13,797 ಚದರ ಕಿಲೋಮೀಟರ್ ಪ್ರದೇಶ ಭೂಕುಸಿತದಿಂದಾಗಿ ಹಾನಿಯುಂಟಾಗಿದೆ. 95% ಭೂಕುಸಿತಕ್ಕೆ ಮಾನವ ಹಸ್ತಕ್ಷೇಪವೇ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿ ಗುಡ್ಡ ಕತ್ತರಿಸುವ ಕಾಮಗಾರಿಗೆ ಬ್ರೇಕ್ ಹಾಕಿ ಅನ್ನುವಂತ ಒತ್ತಾಯ ಕೇಳಿ ಬರ್ತಾ ಇದೆ. ಒಟ್ಟಾರೆ ಈ ಒಂದು ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಏನು ಅಲರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಎಚ್.ಎನ್. ಪ್ರಕಾಶ್ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಬಗ್ಗೆ ತುಂಬಾ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ ಸರ್. ಯಾಕೆಂದ್ರೆ ಪಶ್ಚಿಮ ಘಟ್ಟಗಳು ನಮ್ಮ ಒಂದು ಪರಿಸರ ನಮಗೆ ಕೊಟ್ಟಿರುವಂತಹ ಅತ್ಯದ್ಭುತವಾದಂತಹ ಕೊಡುಗೆ. ಅದನ್ನ ಉಳಿಸಿ ಬೆಳೆಸುವಂಥದ್ದು ನಾಗರಿಕರಾಗಿ ನಮ್ಮ ಕರ್ತವ್ಯ ಮತ್ತು ನಮ್ಮ ಒಳಿತಿಗಾಗಿಯೇ. ಆದ್ರೆ ಇವತ್ತು ಮಾನವನ ಹಸ್ತಕ್ಷೇಪದಿಂದ ಬಹಳಷ್ಟು ಭೂಕುಸಿತ ಸೇರಿದಂತೆ ಪ್ರಾಕೃತಿಕ ಅವಘಡಗಳು ಪಶ್ಚಿಮ ಘಟ್ಟ ಭಾಗಗಳಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ಪಶ್ಚಿಮ ಘಟ್ಟ ಪ್ರದೇಶ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವರದಿಗಳು ಕೂಡ ಈಗಾಗಲೇ ಬಂದಿದೆ ಸರ್. ಕಸ್ತೂರಿ ರಂಗನ್ ಆಗಿರ್ಬೋದು, ಗಾಡ್ಗಿಲ್ ವರದಿ ಆಗಿರ್ಬೋದು. ಸೊ ಯಾಕೆ ಸರ್ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅವೇರ್ನೆಸ್ ಇಲ್ಲ, ಅಥವಾ ಪರಿಸರ ಇಲಾಖೆಯು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ?
ಆ, ನೋಡಿ, ನೀವು ಈಗಾಗಲೇ ಹೇಳಿದಾಗೆ ಕೆಲವು ಪ್ರದೇಶಗಳಲ್ಲಿ ಹಿಂದೆ ಭೂಕುಸಿತ ಆದ ಸಂದರ್ಭದಲ್ಲಿ ಭೂವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನಾವು ಈಗಾಗಲೇ ವರದಿಗಳನ್ನು ಕೊಟ್ಟಿದ್ದೀವಿ. ಕೊಡಗು ಡಿಸ್ಟ್ರಿಕ್ಟ್ ಅಲ್ಲಿ 103 ಜಾಗಗಳಲ್ಲಿ ಅಪಾಯ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಹಾಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಂಗಳೂರು ಏರಿಯಾ ಮತ್ತೆ ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಕೆಲವು ನೋನ್ ಲ್ಯಾಂಡ್ ಸ್ಲೈಡ್ಸ್ ಇವೆ. ಅವು ಹಿಂದೆ ಆಗಿರೋದ್ರಿಂದ ಅದರ ಕುರುಹುಗಳನ್ನು ಪತ್ತೆ ಹಚ್ಚಿ ಆ ಸ್ಕಾರ್ಸ್ ಅಂತ ಹೇಳ್ತೀವಿ, ಅದನ್ನ ಓಲ್ಡ್ ಲ್ಯಾಂಡ್ ಸ್ಲೈಡ್ ಸ್ಕಾರ್ಸ್, ಅವುಗಳನ್ನ ಪತ್ತೆ ಹಚ್ಚಿ ಇಲ್ಲಿ ಡೇಂಜರ್ ಇದೆ ಅಂತ ಹೇಳಿದೀವಿ. ಆದ್ರೆ ಇತ್ತೀಚೆಗೆ ನೀವು ಮೊದಲಿಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಪ್ರಾಕೃತಿಕ ದುರಂತಕ್ಕಿಂತ ಮಾನವ ಹಸ್ತಕ್ಷೇಪದಿಂದ ಹೆಚ್ಚಿನ ದುರಂತ ಆಗ್ತಾ ಇದೆ ಅಂತ. ಹೌದು, ಇತ್ತೀಚಿನ ಈ ಘಟನೆ ಏನಿದೆ, ಕೇರಳ ಕಲ್ಲಾಡಿ ಮತ್ತೆ ಹೋದ ವರ್ಷದ ಮೆಪ್ಪಾಡಿ ಇರ್ಬೋದು, 2 ವರ್ಷದ ಹಿಂದಿನ ಶಿರೂರು ಇರ್ಬೋದು ಕರ್ನಾಟಕದ್ದು, ಇವೆಲ್ಲವೂ ಕೂಡ ರಸ್ತೆ ಅಗಲ ಮಾಡೋದಕ್ಕೆ ಹೋಗಿ ಬೆಟ್ಟದ ಇಳಿಜಾರನ್ನ ಕಡಿದು ಅದನ್ನ ಸ್ಟೀಪ್ ಮಾಡಿದ್ದಾರೆ. ಅದು ನ್ಯಾಚುರಲ್ ಆಗಿ ಅದು ಕೆಳಗಡೆ ಹರಿದು ಬರುತ್ತೆ. ಕೆಲವೊಮ್ಮೆ ರಿಟೈನಿಂಗ್ ವಾಲ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಮಣ್ಣಿನ ಪ್ರೆಷರ್ ಜಾಸ್ತಿ ಇದ್ರೆ, ನೀರಿನ ಪ್ರೆಷರ್ ಜಾಸ್ತಿ ಇದ್ರೆ ಆ ಗೋಡೆ ಕೂಡ ಕುಸಿದು ಬಿದ್ದು ಹೋಗುತ್ತೆ. ಸೊ ಈ ರೀತಿಯ ಸಂದರ್ಭಗಳು ಹಲವಾರಿವೆ. ನನಗೆ ಹೆಚ್ಚು ಹೊರೆಯಾಗಿರೋದು ನೆನ್ನೆ ಕಲ್ಲಾಡಿಗಿಂತ ಹೋದ ವರ್ಷದ ಮೆಪ್ಪಾಡಿ ಅಂತ ಲೊಕೇಶನ್. ಮೆಪ್ಪಾಡಿ ತುಂಬಾ ದೊಡ್ಡ ದುರಂತ. ಯಾಕಂದ್ರೆ 3 ಹಳ್ಳಿಗಳು ಹಳೆಯ ಸ್ಟ್ರೀಮ್ ಬೆಡ್ ಮೇಲೆ ಕಟ್ಟಿದ್ದಾರೆ. ಓಲ್ಡ್ ಸ್ಟ್ರೀಮ್ ಚಾನಲ್ ಇತ್ತು, ಅದು ಗೊತ್ತಿಲ್ಲ ಜನಗಳಿಗೆ, ಪ್ಲಾನರ್ಸ್ಗೂ ಗೊತ್ತಿಲ್ಲ, ಹಳ್ಳಿ ಕಟ್ಬಿಟ್ಟಿದ್ದಾರೆ. ಜೊತೆಗೆ ಸುತ್ತಮುತ್ತ 100 ರೆಸಾರ್ಟ್ಗಳು ಬಂದಿವೆ. ಆಲ್ ಇಂಡಿಯಾದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ರೆಸಾರ್ಟ್ಸ್ ಪೇಯಿಂಗ್ ಗೆಸ್ಟ್ ಇದು ಅಲ್ಲೇನೆ, ಯಾರು ಹೇಳ್ತಾರೆ, ಹೋಮ್ ಸ್ಟೇಗಳು. ಸೊ ಹೀಗಾಗಿ ಅಲ್ಲಿ ದುರಂತ ಆಯ್ತು. ಆ ಪ್ರದೇಶದಲ್ಲಿ ಒಂದು ಸ್ವಲ್ಪ ಅವತ್ತಿನ ದಿನ ಹೆಚ್ಚಿನ ಮಳೆ ಕೂಡ ಬಿತ್ತು. ಅಲ್ಲಿ 4,000 ಅಡಿ ರಿಲೀಫ್ ಎತ್ತರ, ಪಶ್ಚಿಮ ಘಟ್ಟದ ಎತ್ತರ. ಸೊ ಹೀಗಾಗಿ ಅಲ್ಲಿ ಮಳೆ ಜಾಸ್ತಿ ಆಗಿ ಎಲ್ಲ ನೀರು ಒಮ್ಮೆಗೆ ಹರಿದು ಬಂದು ಹಳೆ ಲ್ಯಾಂಡ್ ಸ್ಲೈಡ್ ಮಣ್ಣೇನಿತ್ತು ಅದನ್ನು ಕೂಡ ಎತ್ಕೊಂಡು ಅದು ಮುಂದಕ್ಕೆ ಹೋಗಿ ಆ 3 ಹಳ್ಳಿಗಳನ್ನು ಮುಚ್ಚಾಕ್ತು. ಈ ರೀತಿಯ ಲೊಕೇಶನ್ಸ್ ಪಶ್ಚಿಮ ಘಟ್ಟದಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. 10 ಲೊಕೇಶನ್ಸ್ಗಳಿವೆ ಡೇಂಜರಸ್. ಅದನ್ನು ಸ್ಟಡಿ ಮಾಡ್ಬೇಕಾಗಿದೆ. ನೀವ್ ಹೇಳಿದ ಹಾಗೆ ಕಸ್ತೂರಿ ರಂಗನ್ ರಿಪೋರ್ಟ್ ಇರ್ಬೋದು, ಪ್ರೊಫೆಸರ್ ಮಾಧವ ಗಾಡ್ಗಿಲ್ ರಿಪೋರ್ಟ್ ಇರ್ಬೋದು, ಅವರಿಗೆ ನಮಸ್ಕಾರ, ದೊಡ್ಡ ನಮಸ್ಕಾರ ಹಾಕೋಣ, ಒಳ್ಳೆ ಅಧ್ಯಯನ. ಅವೆಲ್ಲವೂ ಕೂಡ ಬಯೋಲಾಜಿಕಲ್ ಅಸೆಸ್ಮೆಂಟ್ ಆಫ್ ವೆಸ್ಟರ್ನ್ ಘಾಟ್ಸ್, ಜಿಯಾಲಜಿಕಲ್ ಅಸೆಸ್ಮೆಂಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಆಗಿಲ್ಲ. ಈ ರೀತಿಯ ಹಜಾರ್ಡಸ್ ಝೋನ್ಸ್ ಏನಿದೆ, ವಲ್ನರಬಲ್ ಝೋನ್ಸ್ ಏನಿದೆ, ಲ್ಯಾಂಡ್ ಸ್ಲೈಡ್ ಪ್ರೋನ್ ಏನಿವೆ ಅವುಗಳನ್ನ ಸ್ಟಡಿ ಆಗಿಲ್ಲ. ಒಳ ಪ್ರದೇಶಗಳಲ್ಲಿ 100 ಜಾಗಗಳಿವೆ. ಈ ಲ್ಯಾಂಡ್ ಸ್ಲೈಡ್ ಅನ್ನೋದು ಕೆಲವು ಜಾಗಗಳಲ್ಲಿ ಒಮ್ಮೆಗೆ ಆಗುವಂಥದ್ದಲ್ಲ, ಅದು ಸ್ಲೋ ಕ್ರೀಪ್ ಅಂತ ಹೇಳ್ತೀವಿ. ಈ ವರ್ಷ ಒಂದು ಫ್ಯೂ ಸೆಂಟಿಮೀಟರ್ಸ್ ಮೂವ್ ಆಗಿರುತ್ತೆ, ನೆಕ್ಸ್ಟ್ ಇಯರ್ ಫ್ಯೂ ಸೆಂಟಿಮೀಟರ್ಸ್ ಮೂವ್ ಆಗುತ್ತೆ. ಸೊ ಹೀಗೆ 10, 20, 50, 100 ವರ್ಷಗಳಲ್ಲಿ ಒಮ್ಮೆಗೆ ಜಾರಕ ಬಂದ್ಬಿಡುತ್ತೆ. ಆ ಜಾರ ಪ್ರದೇಶದ ಮೇಲೆ ಅಥವಾ ಕೆಳಗಡೆ ಹಳ್ಳಿಗಳಿದ್ರೆ ನ್ಯಾಚುರಲಿ ಎಲ್ಲ ಕುಸಿದು ಹೋಗುತ್ತೆ, ಮುಚ್ಚಿ ಹೋಗುತ್ತೆ. ಒಮ್ಮೊಮ್ಮೆ ಹಳ್ಳಿಗಳು ಪೂರ್ತಿ ಬರಿಯಲ್ಲ ಆಗ್ಬಿಡುತ್ತೆ. 100 ಜನ, 1000 ಜನ ಪತ್ತನೆ ಸಿಗಲ್ಲ. ಮೊನ್ನೆ ವೆನಿಜುಲಾ ಭೂಕಂಪದಲ್ಲಿ ಆಯ್ತಲ್ಲ, 1 ಲಕ್ಷಕ್ಕಿಂತ ಹೆಚ್ಚು. ಸರ್ ಭಟ್ಕಳದ ಮುಟ್ಟಳ್ಳಿಯಲ್ಲಿ ಆಯ್ತಲ್ಲ ಸರ್, ಭಟ್ಕಳದಲ್ಲೂ ಆಯ್ತು. ಅಲ್ಲಿ ಇನ್ನೊಂದು ಹೈವೇನಲ್ಲಿ ಆಗಿತ್ತಲ್ಲ, ಅಲ್ಲೊಂದು ಶಿರೂರ್ ಅಂತ, ಅದು ಆಗಿತ್ತು. ಸೊ ಈ ರೀತಿ 10 ಜಾಗಗಳ, ನೀವಾಗ್ಲೇ ಹೇಳಿದಾಗೆ 1400 ಚಿಲ್ಲರೆ ಜಾಗಗಳಲ್ಲಿ ಮನುಷ್ಯ ಸತ್ತಿಯಾರೋ, ಊರಿದೆಯೋ, ಮನೆ ಇದೆಯೋ, ಅಥವಾ ಬರೀ ಕಾಡೋ, ಬರೀ ಅರಣ್ಯನೋ, ಒಟ್ಟಾರೆ ಆಗ್ತಾನೆ ಇರುತ್ತೆ ಪ್ರತಿ ಮಳೆನಲ್ಲೂ ಕೂಡ. ಈ ರೀತಿಯ